ಎಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸರ್ವ ಚೈತನ್ಯ ಫೌಂಡೇಶನ್ ರಿಜಿಸ್ಟರ್ ಸಿರುಗುಪ್ಪ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬಾರದೆ ತಡವಾಗಿ ಕಾರ್ಯಾಲಯಕ್ಕೆ ಬರುವ ಬಗ್ಗೆ ಬೇಸತ್ತು ಹೋದ ಸಾರ್ವಜನಿಕರಿಂದ ಸರ್ವ ಚೈತನ್ಯ ಫೌಂಡೇಶನ್ ವತಿಯಿಂದ ಹೋರಾಟ. ವಾರ್ತೆ ವಿವರ. ಇದೇ ಸಂದರ್ಭದಲ್ಲಿ ಸರ್ವ ಚೈತನ್ಯ ಫೌಂಡೇಶನ್ ಮುಖ್ಯಸ್ಥರಾದ ಕಾಸಿಂ ಓಲಿ ಮಾತನಾಡಿ ಮಾನ್ಯ ಶ್ರೀ ಉಪ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಮುಖ್ಯಸ್ಥರುಗಳಾದ ಕಾಸಿಂ ಓಲಿ, ಮುತ್ತಣ್ಣ, ಅಯ್ಯಪ್ಪ ಸ್ವಾಮಿ ತೆಕ್ಕಲಕೋಟೆ, ನಂದೀಫ್, ಸುರೇಶ್ ಗಾದಲಿಂಗಪ್ಪ ವಕೀಲರು ಹುತ್ತನೂರು, ದುರ್ಗಪ್ಪ ದೇಶನೂರು DSS, ತುರುಮಂಜಪ್ಪ ಹಾಗೂ ಇನ್ನೂ ಹಲವಾರು ಜನ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿಗೊಳಿಸಿದರು. ಮಾನ್ಯ ತಹಸೀಲ್ದಾರರು ತಾಲೂಕು ಕಾರ್ಯಾಲಯ ಸಿರುಗುಪ್ಪ ಇವರಿಂದ ಸರ್ವಚೇತನ ಫೌಂಡೇಶನ್ ಸಿರುಗುಪ್ಪ ಮಾನ್ಯರೇ, ವಿಷಯ ತಾಲೂಕು ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಡವಾಗಿ ಕಾರ್ಯಾಲಯಕ್ಕೆ ಬರುತ್ತಿರೋ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಿರುಗುಪ್ಪ ತಾಲೂಕು ಕಚೇರಿಯ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಮಯ ಪ್ರಜ್ಞೆಯನ್ನು ಮತ್ತು ಕರ್ತವ್ಯ ನಿಷ್ಠೆಯನ್ನು ತೊರೆದು ತಡವಾಗಿ ಕಚೇರಿಗೆ ಆಗಮಿಸುವುದಲ್ಲದೆ ರೈತರ ಕಾರ್ಯಗಳನ್ನು ನಿರ್ಲಕ್ಷಿಸಿ ನಾಳೆ ಬಾ ನಾಡಿದ್ದು ಬಾ ಎಂದು ಕಾರ್ಯಾಲಯಕ್ಕೆ ಅಲೆದಾಡಿಸುತ್ತಿದ್ದಾರೆ. ಇದರಿಂದ ತಾಲೂಕಿನ ಸಾರ್ವಜನಿಕರಿಗೂ, ದಿನನಿತ್ಯ ಕೂಲಿ ಮಾಡುವ ಕಾರ್ಮಿಕರಿಗೆ, ಬಡವರಿಗೆ, ಮಹಿಳೆಯರು ಮತ್ತು ವೃದ್ಧರಿಗೆ ತೊಂದರೆಯಾಗುತ್ತಿದ್ದು, ಜನರ ದಿನನಿತ್ಯದ ಜೀವನ ಜೊತೆ ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಕರ್ತವ್ಯ ಪಾಠವನ್ನು ಮಾಡಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ವಿಚಾರವನ್ನು ನಾವು ಮನೆ ತಹಸೀಲ್ದಾರ್ ಗಮನಕ್ಕೆ ತರ್ತೀನಿ. ಎರಡನೇದು, ನಾವು ಹೇಳ್ದಂಗೆ ಕೆಲವರು ತಡವಾಗಿ ಬರ್ತಾರೆ, ಆಮೇಲೆ ಕರ್ತವ್ಯ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳ್ತೀನಿ. ನಾನು ಬಂದು ಸುಮಾರು ಒಂದು ತಿಂಗಳಾಗ್ತಿದ್ದೆ ಜಾನಾಗಿ. ನಾನು ಬಂದಮೇಲೆ ಮೇಡಮ್ ಆದೇಶದಂತೆ ನಾನು ಏನೇನು ಕೆಲಸ ಮಾಡಿ ತಮಗೆಲ್ಲರೂ ಗೊತ್ತಿದೆ, ನಮಗೆಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ. ಇನ್ನೂ ಪ್ರಯತ್ನ ಮಾಡಿ ಇನ್ನೂ ಸ್ಟಾಫ್ನ ನಾನು ಆ್ಯಸ್ ಎ ಸಿರಸ್ದಾರಾಗಿ, ಆಫೀಸ್ ಸಿರಸ್ದಾರಾಗಿ ನಾನು ಇನ್ನೂ ಕಟ್ಟುನಿಟ್ಟಾಗಿ ಕೆಲಸ ಮಾಡಿಸ್ತೀನಿ. ಮಾಡ್ತಾಯಿದ್ದಾರೆ ಅಂತ ನಾನು ಚೇಂಜ್ ಆಗಿದ್ದಾರೆ ಜನ ಇಲ್ಲಿ ಸ್ಟಾಫ್ ಅಂದ್ಕೊಂಡಿದ್ದೀನಿ. ಅದು ಇನ್ನೂ ಮಾಡ್ತೀನಿ. ಇವಾಗ ನಾವು ರೆಕಾರ್ಡ್ ಒಂದು ಇಶ್ಯೂ ಆಯಿತು, ನಿಮ್ಗೆ ಗೊತ್ತಿದೆ. ಆ ರೆಕಾರ್ಡ್ ಮೇಲೆ ನನಗೆ ಸಿರಸ್ದಾರಾಗಿ ನನಗೆ ಚಾರ್ಜ್ ಕೊಟ್ಟರು. ಇವಾಗ ಒಂದು 10 days ಚಾರ್ಜ್ ಕೊಟ್ಟರು. ಅವಾಗಿಂದ ನಾನು ಗೇಟ್ ಮಾಡಿದ್ದೀನಿ, ಒಳಗೆ ಪಬ್ಲಿಕ್ನ ಯಾರು ಅಲೋ ಮಾಡ್ತಾಯಿಲ್ಲ. ಆಮೇಲೆ ಇವಾಗ ನಾವು ಡಿಜಿಟಲ್ಕರಣ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಆನ್ಲೈನಲ್ಲಿ ಕೊಡಬೇಕು. ಇವರೆಲ್ಲ ಸ್ಕ್ಯಾನು ಒಳಗಡೆ ನಡೀತಾಯಿದೆ. ಪಬ್ಲಿಕ್ ಹೋಗೋದಕ್ಕೆ ತೊಂದರೆ ಆಗ್ತಾಯಿದೆ ಅಂತ ನಾವು ಗೇಟ್ ಬಂದ್ ಮಾಡಿದ್ವಿ. ಪಬ್ಲಿಕ್ ಹೋಗೋದು, ಎಲ್ಲರೂ ತಿರುಗಾಡೋದು, ಆ ಮೊದಲು ಹಂಗೆ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ವಿ. ಇವಾಗ ಈ ಸ್ಟ್ರಿಕ್ಟ್ ಮಾಡಿದ್ವಿ, ಕೆಲವ್ರಿಗೆ ತೊಂದರೆ ಆಗ್ತಿದೆ ಸಾರ್ವಜನಿಕರಿಗೆ. ನನಗೆ ಗೊತ್ತಿದೆ ಯಾಕೆ ತೊಂದರೆ ಆಗ್ತಿದೆ ಅಂದರೆ, ನಾವು ಸ್ಕ್ಯಾನ್ ಅಪ್ಲೋಡ್ ಮಾಡ್ತಾ ಇದೀವಲ್ಲ, ನಾವು ಇವು ಭಾಳಷ್ಟು ಹಳೆಯ ಫೈಲ್ಸ್ಗಳಿದ್ದಾವೆ. ಇದು ಹಳೆಯ ರೆಕಾರ್ಡ್ ರೂಮ್. ಇದರಲ್ಲಿ ಕೆಲವು ಮೇಲೆ ಕೂಡಿ ಪೇಪರ್ 1982 ಅವೆಲ್ಲ 52, 50 ಅವೆಲ್ಲ ಅಲ್ಲಿಂದ ಕೆಲವು ಬುಕ್ಸ್ ಸಿಗ್ತಾಯಿಲ್ಲ. ಅವು ಹುಡುಕ್ತಾ ಇದ್ವಿ, ಅವೆಲ್ಲ ಮುದ್ರು ಬಿಟ್ಟಿದ್ದಾವೆ. ಬಟ್ ರೀಸೆಂಟ್ಲಿ 2010 ಅವೆಲ್ಲ ಈಸಿಯಾಗಿ ಸಿಗ್ತದೆ, ಡಿಜಿಟಲ್ ಕೊಡ್ತಾ ಇದ್ದೀವಿ. ಈ ಪ್ರೆಸೆಂಟ್ಲಿ ಒಂದು ವಾರದಿಂದ ಡಿಜಿಟಲ್ ಕೊಡ್ತಾ ಇದ್ದೀವಿ. ಮೊದಲೇ ಕೊಡ್ತಾ ಇದ್ದಾರೆ. ಬಟ್ ಏನಂದರೆ ಇವಾಗ ಜಾಸ್ತಿ ಇಶ್ಯೂ ಮಾಡ್ತಾ ಇದ್ದೀವಿ, ಆಮೇಲೆ ಇಶ್ಯೂ ಕೊಡ್ತಾ ಇದ್ದೀವಿ. ಆಮೇಲೆ ಇವಾಗ ಕೆಲವು ಸಮಸ್ಯೆ ಏನಾಗ್ತದೆ ಅಂದರೆ, ಕೆಲವು ಪಬ್ಲಿಕ್ಕಿಗೆ ಕೋರ್ಟ್ ವಿಷಯಕ್ಕೆ ಬರ್ತಾರೆ, ಕೋರ್ಟ್ಗೆ ಅಪೀಲ್ ಹೋಗಬೇಕು, ಅದಕ್ಕೊಂದು ಅರ್ಜೆಂಟ್ ಮಾಡಿ ಅಂಥವನ್ನ ನಾವು ಮ್ಯಾನ್ಯಲ್ ಕೊಡ್ತಾ ಇದ್ದೀವಿ. ರನ್ನಿಂಗ್ ಫೈಲ್ನ ಮ್ಯಾನ್ಯಲ್ ಕೊಡ್ತಾ ಇದ್ದೀವಿ. ಉಳಿದೆಲ್ಲ ಸ್ಕ್ಯಾನ್ ಮಾಡಿ ಕೊಡ್ತಾ ಇದ್ದೀವಿ. ಇನ್ನೂ ಒಂದು ಅಂದರೆ, ಸ್ವಲ್ಪ ಕೇಸ್ ವರ್ಕರು ಸ್ವಲ್ಪ ಚೇಂಜ್ ಆಗಿದೆ, ಅವ್ರಿಗೂ ಅಷ್ಟು ಇದು ನಾಲೆಡ್ಜ್ ಇಲ್ಲ. ಸ್ವಲ್ಪ ಅವ್ರಿಗೂ ನಾನು ಟ್ರೈನ್ ಅಪ್ ಮಾಡಿ ಸ್ವಲ್ಪ ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಪಬ್ಲಿಕ್ಕಿಗೆ. ಆಮೇಲೆ ಸಿಬ್ಬಂದಿಗಳು ತಾವು ಹೇಳಿದ್ರಿ, ನಿಮಗೆ ಆ ಥರ ಏನು ಕಂಡು ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಬನ್ನಿ, ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಮೇಡಮ್ ಗಮನಕ್ಕೆ ತಂದು ಅದನ್ನು ಮೇಡಮ್ಗೆ ಹೇಳಿ ಆ್ಯಕ್ಷನ್ ತೊಗೊಳ್ತೀವಿ. ಏನಾದರೂ ಹೇಳಿ ಸಾವ್ರೆ, ಈಗ ಜನಗಳ ಬೇಡಿಕೆ ಏನಿದೆ ಅಂತಂದ್ರೆ, ಬರೀ ರೆಕಾರ್ಡ್ ರೂಮ್ದು ಒಂದೇ ಕೊರತೆ ಅಲ್ಲ, ಅದು ಒಂದೇ ಸಮಸ್ಯೆ ಅಲ್ಲ. ಸಿಬ್ಬಂದಿ ಜೊತೆಗೆ ಮೇಲೆ ನಿಮಗೆ ಸರ್ವೆ ಆಫೀಸ್ ನಿಮಗೆ ಬರಲ್ವಾ ಸರ್? ತಾಲೂಕು ಆಡಳಿತ ಅಂತಂದ್ರೆ ಎಲ್ಲರೂ ಬರ್ತಾರೆ. ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ. ಒಂದು ಸರ್ವೆ ನಂಬರ್ ಅಳತಿ ಮಾಡ್ಲಿಕ್ಕೆ ಮೊದಲಾಗಿ ಒಂದು 2 ಎಕರೆ 3 ಎಕರೆ ಜಮೀನು ಐತೆ, ಅಳತಿ ಮಾಡಲಿಕ್ಕೆ ಹಿಂಗೆ ನಮ್ಮದು ಅದು ಬಂದೋಬಸ್ತು ಈ ಥರ ಪ್ರಾಬ್ಲಮ್ ಇದೆ ಅಂದರೆ, ಕನಿಷ್ಠ 30,000 50, 60, 70 ಸಾವಿರ ತನಕ ಲಂಚ ತಗೊಂಡಿದ್ದು ಸಹಿತ ಸಾಮಾನ್ಯವಾಗಿ ಜನಗಳು ಮಾತಾಡ್ತಾ ಇದ್ದಾರೆ. ಸಾಕ್ಷಿ ಸಮೇತವಾಗಿ ಅದಾವೆ. ಒಂದು ನಿಮಿಷ ಸರ್, ಅದಾವೆ.
ಮತ್ತು ಅಂಥವ್ರ ಬಗ್ಗೆನೂ ಸಹಿತ ಕ್ರಮ ವಹಿಸಬೇಕು ಅನ್ನೋದು ಇವ್ರ ಡಿಮ್ಯಾಂಡ್. ಹೌದಾ? ಹೌದು ಸರ್, ಸತ್ಯ ಸತ್ಯ. ಹೌದಾ? ಹೌದು ಸರ್, ಹೌದು. ನಮ್ಮ ಮನವಿ ಇದೆಯಲ್ಲ, ಇದು ಮನವಿ ಥರನೇ ಇರಬಾರ್ದು. ನಮಗೆ ಸಾಕ್ಷಿ ಸಮೇತ ಏನಾದರೂ ನಮಗೆ ಅರ್ಜಿ ಕಂಪ್ಲೇಂಟ್ ಕೊಟ್ಟರೆ ನಾವು ಮೇಲಿನ ಅಧಿಕಾರಿಗಳಿಂದ ನಾವು ಏನು ಮಾಡಬೇಕು ಆ್ಯಕ್ಷನ್ ಮಾಡೋಕ್ಕೆ ನಾವು ಪ್ರಪೋಸಲ್ ಕಳಿಸ್ತೀವಿ. ತಾವು ಓರಲಾಗಿ ಹೇಳ್ತೀರಿ, ಆಗು ಹೋಗುಗಳು ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ರಿ, ಸಾಕ್ಷಿ ಸಮೇತ ಆಮೇಲೆ ಈ ಥರ ಹಿಂಗೆ ಮಾಡ್ತಾರಂತ ನಮ್ಮ ಗಮನಕ್ಕೆ ತೊಗೊಂಡು ಕಂಪ್ಲೇಂಟ್ ಸಮೇತ ರೈಟಿನಾಗ ಕೊಡ್ರಿ. ಮುಂದಿನ ದಿನ ನಾವು ಏನು ಮಾಡಬೇಕು ಮೇಲಾಧಿಕಾರಿ ಕಳಿಸ್ತೀವಿ, ಅವ್ರು ಆ್ಯಕ್ಷನ್ ಅವ್ರು ತೊಗೊಳ್ತಾರೆ. ಆ್ಯಸ್ ಪರ್ ರೂಲ್ಸ್ ಏನು ಅದ್ರ ಪ್ರಕಾರ ಮಾಡ್ತಾರೆ ನಾನು ಹೇಳ್ಬೇಕು. ಸರ್ ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ, ಇಲ್ಲಿ ಸಿರಸ್ದಾರ್ ಉಪತಹಸೀಲ್ದಾರ್ ಸಿರು. ಥ್ಯಾಂಕ್ ಯು ಸರ್. ಮಾತಾಡ್ತಾರೆ ಸರ್. ಈಗ ಉಪ ತಹಸೀಲ್ದಾರರು ಹೇಳಿದಂತೆಯೇ ನಮಗೆ ಅಂಥವು ಯಾವುದೇ ಇದ್ದರೆ ಕಂಡು ಬಂದರೆ ತಕ್ಷಣವೇ ನಮಗೆ ಅದರದ್ದು ಸಾಕ್ಷಿ ಸಮೇತವಾಗಿ ಕೊಡಿ ಅಂತ ಇದ್ದಾರೆ. ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಯಾವುದಾರು ಇದಾವ ಅಥವಾ ನಿಮಗೆ ಕಂಡು ಬಂದಿದೆಯಾ ಇಲ್ವಾ? ಸರ್, ಈಗ ನಾನು ಸಾಕ್ಷಿ ಬೇಕಂತಂದರೆ ತಾಲೂಕು ಆಫೀಸಲ್ಲಿ ಕಂಪ್ಲೀಟ್ CCTV ಇದೆ. ಯಾವ ಅಧಿಕಾರಿಗಳು ಎಷ್ಟು ಗಂಟೆಗೆ ಬರ್ತಾರೆ ಅಂತ ತಾವೇ ನೋಡ್ಬೋದಲ್ಲ, ಸಾಕ್ಷಿ ಆಗಬೇಕು ಅಂದರೆ ಪ್ರತಿಯೊಬ್ಬರು ಮನೆಯಿಂದ ತೊಗೊಂಬಂದು ಸಾಕ್ಷಿ ಕೊಡಬೇಕು. ಇವ್ರಿಗೆ ಲಾಗಿನ್ಗಳು ಇರಲ್ವ? ಇವರಿಗೆ 11:30 12 ಗಂಟೆಗೆ ಬರ್ತಾರೆ ಅಧಿಕಾರಿಗಳು. ಇಲ್ಲಿ ಅಲ್ಲಾಡ್ಸ್ಕೊಂಡು ಬರ್ತಾರೆ, ಅಲ್ಲಿಂದ ನಡ್ಕೊಂಡು ನಾವೇ ನೋಡಿದ್ದೀವಿ. ಈಗ ಬಂದಿದ್ದಾರೆ ಎಷ್ಟೋ ಜನ. ಸೊ ಸಾರ್ವಜನಿಕರು ದಿನ ಇಲ್ಲಿ ಬರ್ತಿರೋರು ಸಿಟಿಯವ್ರು ಮಾತ್ರ ಅಲ್ಲ, ಇಲ್ಲಿ ಹಳ್ಳಿಗಳಿಂದ ಬರ್ತಾರೆ. ಹಳ್ಳಿ ತುಂಬ ವಿಸ್ತಾರವಾದ ಪ್ರದೇಶ ನಮ್ಮದು. ಇಲ್ಲಿಂದ ಅಚ್ಚೋಳಿಗೆ ಹೋಗ್ಬೇಕಂದ್ರೆ 30 ಕಿಲೋಮೀಟರ್ ಆಗುತ್ತೆ. ಅಚ್ಚೋಳಿಯಿಂದ ಪ್ರತಿದಿನ ರೈತ ತಿರುಗಾಡ್ಬೇಕಂದ್ರೆ ಅವ್ನು ದಿನನಿತ್ಯದ ಕೂಲಿ ಕೆಲಸ ಬಿಟ್ಟು ಬರ್ಬೇಕು ಇಲ್ಲಿಗೆ. ಇಲ್ಲಿ ಬಂದಮೇಲೆ 12 ಗಂಟೆಗೆ ಬಂದಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಸರ್ವರ್ ಇಲ್ಲ ನಾಳೆ ಬಾ ಅಂತಾರೆ. ಮಂಚದ ಕೆಳಗೆ ಕೈ ಇಟ್ರಿಗಿನ ಇವತ್ತೇ ಕೆಲಸ ಮಾಡ್ತಾರೆ, ಇಲ್ಲ ಅಂತಂದ್ರೆ ನಾಳೆ ಬಾ ನಾಡಿದ್ದು ಬಾ ಅಂತಾರೆ. ಯಾರನ್ನ ಕೇಳಬೇಕು? ಅಲ್ಲ, ಮಂಚದ ಕೆಳಗಡೆ ಕೈನ, ಟೇಬಲ್ ಕೆಳಗಡೆ ಕೈನ? ಟೇಬಲ್ ಕೆಳಗೆ ಮಂಚದ ಕೆಳಗೆ ಇದ್ರೇನೆ ಇಲ್ಲಿ ಕೆಲಸ ಆಗ್ತಿರೋದು. ಇವತ್ತು ದಿನನಿತ್ಯ ರೈತರನ್ನ ಕೇಳ್ರಿ, ಇಲ್ಲಿ ಇವ್ರನ್ನ ಕೇಳ್ರಿ ಎಷ್ಟು ತೊಂದರೆ ಅನ್ಭವಿಸಿದ್ದಾರೆ. ತಿಂಗಳಾಯ್ತಂತೆ ತಿರುಗಾಡಕ್ಕೆ. ಇಲ್ಲ ಒಂದು ಬರ್ತ್ ಸರ್ಟಿಫಿಕೇಟಿಗೆ ಬಂದ್ರೂ ತಿಂಗಳಾಗುತ್ತೆ. ಒಂದು ಹಳೆ ರೆಕಾರ್ಡ್ ರೂಮಿಗೆ ಹೋದ್ರೂ ನಮಗೆ ಸಂಬಂಧ ಇಲ್ಲ. ಇವಾಗ ನಿಮ್ಮ ಎದುರಿಗೆ ಅವ್ರು ಹೇಳಿಕೆ ಕೊಟ್ರಿ ಏನಂತ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಇತ್ತೀಚೆಗೆ ಭಯಂಕರವಾದ ಭ್ರಷ್ಟಾಚಾರ ಇಡೀ ಕರ್ನಾಟಕ ರಾಜ್ಯನೇ ನೋಡ್ತು. 3 ಅಧಿಕಾರಿಗಳು ಮುಕ್ತವಾಗಿ ಭ್ರಷ್ಟಾಚಾರ. ಇದಕ್ಕೆ ಏನು ಮೇಲಧಿಕಾರಿಗಳ ಕುಮ್ಮಕ್ಕಿದೆಯಾ? ಲಂಚ ತಗೊಳ್ಳೋಕೆ ಇದಕ್ಕೆ ಪ್ರತಿಯೊಂದಕ್ಕೂ ಲಂಚ ಲಂಚ ಲಂಚ. ತಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದಾರೆ. ಕೆಲವು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ, ಕೆಲವು ಅಧಿಕಾರಿನ ಅಮಾನತ್ ಮಾಡಿದ್ದಾರೆ. ಅವರು ಕೇವಲ ಕಣ್ಣಿಗೆ ಕಂಡಿದ್ದು ಮಾತ್ರ 3. ಅದ್ರ ಹಿಂದೆ ಬಲಾಢ್ಯವಾದ ಶಕ್ತಿಗಳೇ ಇದ್ದಾರೆ ಇಲ್ಲಿ ಲಂಚಗಳಿಗೆ ಮಾಡೋಕ್ಕೆ. ಸೊ ಆದಷ್ಟು ಬೇಗ ಮಾನ್ಯ ತಹಸೀಲ್ದಾರ್ ಮೇಡಮ್ರವರು ಈ ಒಂದು ಕ್ರಮವನ್ನು, ಈ ಸರ್ಕಾರಿಗಳ ಏನು ಅಧಿಕಾರಿಗಳ ನಿರ್ಲಕ್ಷ್ಯತನ, ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂಥ ತೊಂದರೆಯನ್ನು ನಿವಾರಿಸ್ಕೊಡ್ಬೇಕು. ಸಾರ್ವಜನಿಕರ ಹಿತವಾಗಿ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸಿರುಗುಂಪ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಹಾಗೂ ನಮ್ಮ ಒಂದು ಸಂಸ್ಥೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. KJ ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ವಿ ಗುರುಸ್ವಾಮಿ, ಸಿರುಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್